ನನ್ನ ಪ್ರೀತಿಯ ಪೋಷಕರೇ ಮತ್ತು ಹಿತೈಷಿಗಳೇ, ಇವತ್ತು ಒಂದು ವಿಶೇಷವಾದ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ತಮ್ಮ ಗಮನಕ್ಕೆ ತರೋಣ ಅಂತ ತುಂಬಾ ದಿವಸದಿಂದ ಅನ್ಕೊಂಡಿದ್ದೆ. ಅದನ್ನ ಇವತ್ತು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ವಾಸ್ತವಿಕವಾಗಿ ನೂಲಿನಂತೆ ಸೀರೆ, ಅಂದ್ರೆ ನಾವು ರೇಷ್ಮೆ ಉಪಯೋಗಿಸಿದ್ರೆ ರೇಷ್ಮೆ ಸೀರೆ ಆಗ್ತದೆ, ಖಾದಿ ದಾರವನ್ನ ಉಪಯೋಗಿಸಿದ್ರೆ ಖಾದಿ ದಾರ ಆಗ್ತದೆ. ಮತ್ತೆ ನಾವು ಒಂದು ಗಿಡವನ್ನ ಬೆಳೆಸ್ಬೇಕಾದ್ರೆ ಅದಕ್ಕೆ ಎಣ್ಣೆಯನ್ನ ಹಾಕಿದ್ರೆ ಆ ಗಿಡ ಬೆಳೆಯೋದಿಲ್ಲ. ಅದೇ ದೀಪಕ್ಕೆ ನೀರನ್ನ ಹಾಕಿದ್ರೆ ದೀಪ ಉರಿಯೋದಿಲ್ಲ. ಅದೇ ರೀತಿ ನನ್ನ ಯುವಕ ಮಿತ್ರರಲ್ಲಿ ಒಂದು ಮನವಿ ಮಾಡ್ಕೊಳ್ತೇನೆ. ತಾವೆಲ್ಲ ಯಾವ ಪ್ರೀತಿ ಗೌರವವನ್ನು ಎತ್ತವರಿಗೆ ಕೊಡುತ್ತೀರೋ ಅದೇ ಪ್ರೀತಿ ಗೌರವ ನೀವು ಮುಂದೆ ಸಾಂಸಾರಿಕ ಜೀವನವ ನಡೆಸಿ ಆ ಮಗು ಜನನವಾದಾಗ ಆ ಮಕ್ಕಳು ಸಹ ನಿಮಗೆ ಅದೇ ರೀತಿಯ ಒಂದು ಗೌರವವನ್ನ ಕೊಡ್ತಾರೆ. ಇದು ಸತ್ಯವೂ ಹೌದು, ಮತ್ತೆ ವಾಸ್ತವನೂ ಹೌದು. ಜ್ಞಾನದಿಂದ ಅರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕು ಮತ್ತು ನೆಮ್ಮದಿಯನ್ನು ಕೊಡುತ್ತದೆ. ತಾಳ್ಮೆ ನಂಬಿಕೆ ನಮ್ಮಲ್ಲಿದ್ದರೆ ಅದರ ಫಲ ಮತ್ತೊಂದು ದಿನ ಸಿಹಿಯನ್ನು ಕೊಡುತ್ತದೆ. ನಾವು ತಾಯಿಯ ಉದರದಿಂದ ಹುಟ್ಟಿದಾಗ ಬರೀ ಕೈಯಲ್ಲಿ ಬರ್ತೇವೆ. ಯಾರು ಶ್ರೀಮಂತರೂ ಅಲ್ಲ, ಯಾರು ವಿದ್ಯಾವಂತರೂ ಅಲ್ಲ, ಯಾರು ಸಿರಿವಂತರೂ ಅಲ್ಲ, ಬರೀ ಕೈಯಲ್ಲೇ ಬರೋದು. ಇದ್ರ ಮಧ್ಯೆ ಅವೆಲ್ಲ ಪಡ್ಕೋಬೇಕಾದ್ರೆ ಹಲವಾರು ಬಗೆಯ ಹೋರಾಟಗಳನ್ನು ನಾವು ಮಾಡುತ್ತೇವೆ. ಜೀವನ ಪೂರ್ತಿ ಹೋರಾಟ ಮಾಡಿ ಕೊನೆಗೆ ಮೃತ್ಯು ಎಂಬ 3 ಅಕ್ಷರ ಬಂದಾಗ ಎಣ ಎಂಬ 2 ಅಕ್ಷರದಿಂದ ನಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತೇವೆ. ಆ ಪ್ರಾಣ ತ್ಯಾಗ ಮಾಡಿ ಹೋದಾಗ ನೆನಪು ಉಳಿಯೋದು ನಾವು ಮಾಡಿದಂತ ಒಳ್ಳೆ ಕೆಲಸಗಳು, ಒಳ್ಳೆಯ ನೆನಪುಗಳು, ಸಮಾಜಕ್ಕೆ ಮಾದರಿಯಾಗಿ ನಡೆದುಕೊಂಡ ರೀತಿ ಇದೇ ಉಳಿಯೋದು. ಇದು ಸತ್ಯ. ನಾವು ಗೌರವಿಸಬೇಕಾದ 3 ವಿಷಯಗಳು ಈ ಸಮಾಜದಲ್ಲಿ. ಭೂಮಿ ಮೇಲೆ ತಾಯಿ ನಮ್ಗೆ ಜನ್ಮ ಕೊಟ್ಟು ಬೆಳೆದು ನಿಂತಾಗ ನಾವು ಅತ್ಯಂತ ಮುಖ್ಯವಾಗಿ ಗೌರವಿಸಬೇಕಾದ 3 ವಿಷಯಗಳು. ಮೊದಲನೇದು ತಂದೆ ತಾಯಿ ಗುರುಗಳು. ಜಾಗೃತೆಯ ವಹಿಸಬೇಕಾದ 3 ವಿಷಯಗಳು: ಕುಟುಂಬ, ಐಶ್ವರ್ಯ, ಬುದ್ಧಿವಂತಿಕೆ. ಮರೆಯಲಾರದ 3 ವಿಷಯಗಳು: ಸಾಲ, ಕರ್ತವ್ಯ, ಕಾಯಿಲೆ. ನಿಯಂತ್ರಣದಲ್ಲಿಡಬೇಕಾದ 3 ವಿಷಯಗಳು: ಆಸೆ, ನಾಲಿಗೆ, ಪ್ರೀತಿ. ಸಂತೋಷಕ್ಕಾಗಿ ಬಿಡಬೇಕಾದ 3 ಅಂಶಗಳು: ಕೋಪ, ಅಸೂಯೆ, ಮತ್ಸರ. ಯೋಚಿಸಬೇಕಾದ 3 ವಿಷಯಗಳು: ಕೆಟ್ಟವರ ಸಹವಾಸ, ಸ್ವಾರ್ಥ, ದುರಾಳದಿತನ. ಸಮೃದ್ಧಿ ಹೊಂದುವ 3 ವಿಷಯಗಳು: ದೇವರು, ಶಿಕ್ಷಣ, ಕಠಿಣ ಪರಿಶ್ರಮ. ಎಲ್ಲರೂ ಕಾಯಲೇಬೇಕಾದ 3 ವಿಷಯಗಳು: ಸಮಯ, ಸಾವು, ಗಿರಾಕಿ. ಅರಿವಿನ 3 ವಿಷಯಗಳು: ಕ್ಷಮೆ, ಮರೆಯುವಿಕೆ, ಗೆಳೆತನ. ಹಿಂದಕ್ಕೆ ಬಾರದ 3 ವಿಷಯಗಳು: ಕಳೆದು ಹೋದ ಸಮಯ, ಆಡಿದ ಮಾತು, ಹೋದ ಮರ್ಯಾದೆ. ಈ 10 ಅಂಶಗಳನ್ನ ಈಗೇನ್ ನಾನು ಹೇಳಿ ತಮ್ಮ ಗಮನಕ್ಕೆ ತಂದಿದ್ದೀನಿ. ಇದನ್ನ ತಮ್ಮ ಜೀವನದಲ್ಲಿ ವಿದ್ಯಾರ್ಥಿನಿಯರಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಮಹಿಳೆ ಪುರುಷರವರೆಗೂ ಅಳವಡಿಸ್ಕೊಬಿಟ್ರೆ ನಮ್ಮ ಜೀವನ ಸಂತೋಷದಿಂದ ಸಾಗಿಸಬಹುದು. ಕಳೆದು ಹೋದ ಸಮಯ, ಆಡಿದ ಮಾತು, ಹೋದ ಮರ್ಯಾದೆ. ದೊಡ್ಡವರು ಹೇಳ್ತಾರೆ, ಅಡಿಕೆ ಲೋದ ಮಾನ ಆನೆ ಕೊಟ್ಟರು ಬರೋದಿಲ್ಲ. ಚಿಕ್ಕದಿರ್ಬೋದು, ಬಟ್ಟು ಕಳ್ತನನೇ. ಸಮಯ, ಈಗ ಈ ನಿಮಿಷ ನಾವು ಕೂತಿರ್ತೀವಿ, ಈಗ ನಿಮ್ ಮುಂದೆ ಈ ನಿಮಿಷ ಮಾತಾಡ್ತಾ ಇದ್ದೀನಿ, ಮತ್ತೆ ಇವತ್ತಿನ ಈ ನಿಮಿಷ ನಾಳೆ ನಮ್ಗೆ ಸಿಗೋದಿಲ್ಲ. ಆದ್ರಿಂದ ಸಮಯ ಪ್ರಜ್ಞೆ ಅತ್ಯಂತ ಮುಖ್ಯವಾದದ್ದು. ಮತ್ತೆ ನಾವು ಆಡುವ ಮಾತು, ಈಗ ಸಾರ್ ಬನ್ನಿ ಸಾರ್ ಅಂದ್ರೆ ಅದಕ್ಕೂ ಬೆಲೆ ಇರ್ತದೆ. ಬರಲೆ ಅಂದ್ರೆ ಅವನು ಬರಲೆ ಅಂತ ಹೇಳ್ತಾರೆ. ಅಂದ್ರೆ ಆಕ್ಷನ್ ಏನಿದೆ, ರಿಯಾಕ್ಷನ್, ಪ್ರತಿಫಲ, ಫಲಕ್ಕೆ ಪ್ರತಿಫಲ, ಮುಯಿಗೆ ಮುಯಿ. ಅದರಿಂದ ನಾವು ನಮ್ಮ ಒಳ್ಳೆಯ ನಡೆ ನುಡಿ, ಒಳ್ಳೆಯ ಗುಣ, ಸಾರ್ವಜನಿಕವಾಗಿ ಗೌರವದಿಂದ ನಡ್ಕೊಂಡ್ರೆ ನಮಗೂ ಸಮಾಜ ಗೌರವ ಕೊಡ್ತದೆ. ಮತ್ತೆ ನಮ್ಮನ್ನು ಸಮಾಜ ಗೌರವಿಸ್ತದೆ. ಅದೇನ್ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಂತ ವಸ್ತುವಲ್ಲ ಗೌರವ, ತನ್ನ ನಡ ನುಡಿಯಿಂದನೇ ಬರ್ತಕ್ಕಂಥದ್ದು. ಆದ್ರಿಂದ ನಾನೇನು ಈ 10 ಅಂಶಗಳನ್ನ ನನ್ನ ಗಮನಕ್ಕೆ ತಂದಿದ್ದೇನೆ, ಅದನ್ನ ತಾವು ಅಳವಡಿಸ್ಕೊಳ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ವಿಷಯಗಳ ಅರಿವಿನ ಬಗ್ಗೆ ತಿಳಿಸಿದ್ದೇನೆ. ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನ ಬೇರೆ ಉಪಯೋಗಕರವಾದ
ವಿಷಯಗಳ ನಿಮ್ ಮುಂದೆ ಹಂಚ್ಕೊಳ್ತೇನೆ ಅಂತ ಹೇಳ್ತಾ ಇವತ್ತಿನ ಈ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.